ಹತ್ಯೆ ಮಾಡ್ತೀವಿ ಮಾಡಿದಕ್ಕೋಸ್ಕರ ನನ್ನ ಒಂದು ಪ್ರತಿಕ್ರಿಯೆ. ಮಾನ್ಯ ಹರಿಹರ ಶಾಸಕರು ಅವರು ವಿನಾಕಾರಣ ನನ್ನ ಮೇಲೆ ಅಕ್ರಮ ಮರಳುಗಾರಿಕೆ ಆರೋಪ ಮಾಡಿದ್ದು, ಅದಕ್ಕೆ ಪ್ರೆಸ್ ಮೀಟ್ ಮೂಲಕ ಸ್ಪಷ್ಟನೆ ನೀಡುತ್ತೇನೆ. ಮಾನ್ಯ ಶಾಸಕರು 2 ದಿನಗಳ ಹಿಂದೆ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯ ಚಿಕ್ಕಬಿದ್ರಿ ಗ್ರಾಮಕ್ಕೆ ಮಾಧ್ಯಮ ಸ್ನೇಹಿತರನ್ನು ಕರೆದುಕೊಂಡು ಹೋಗಿ ಗಣಿ ಸಚಿವರು ಅಕ್ರಮ ಮರಳು ಸಂಗ್ರಹ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಅದರಲ್ಲಿ ABM ವಿಜಯಕುಮಾರ್ ಅವರು ಕೂಡ ಇದ್ದಾರೆ ಅಂತ ನನ್ನ ಹೆಸರು ಪ್ರಸ್ತಾಪ ಮಾಡಿದರು. ಮಾನ್ಯ ಶಾಸಕರು BP ಹರೀಶ್ ಅವರು ಒಂದು ಸ್ಪಷ್ಟನೆ ನೀಡಲು ಬಯಸ್ತೀನಿ. ನೀವು ಭೇಟಿ ನೀಡಿದ ಸ್ಥಳ, ಆ ಸ್ಥಳದಲ್ಲಿ ಮರಳವಾದ ಮಣ್ಣು, ಅದನ್ನು ಮರಳು ಅದು ಇಷ್ಟು ಸಾವಿರಾರು ಲೋಡ್ ಗಂಟಲೆ ಇದನ್ನು ಮಾಡಿದ್ದಾರೆ ಅಂತಂದು ಆರೋಪ ಮಾಡಿದ್ರು. ಅದು ಮರಳಿನ ರೀತಿ ಕಾಣ್ತಕ್ಕಂಥ ಮಣ್ಣು. ಅದು ನದಿ ನೀರು ಹರಿವು ಕಡಿಮೆ ಆಗಿದ್ದಕ್ಕೆ ಅಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಅನುಮತಿ ಮೇರೆಗೆ ಊರು ತೆಗೆದು ಅಲ್ಲೇ ಪಕ್ಕದಲ್ಲಿ ಹಾಕಿರೋದು. ಅದು ಸರ್ಕಾರದ ಆಸ್ತಿ ಅದು ನಾವೇನು ತೆಗೆದು ಹಾಕಿದ್ದೀವಲ್ಲ, ಅದು ಸರ್ಕಾರದ ಆಸ್ತಿ. ಅದಕ್ಕೂ ನನಗೂ ಯಾವುದೇ ಥರದ ಸಂಬಂಧ ಇಲ್ಲ, ಅದು ಸಚಿವರಿಗೂ ಸಂಬಂಧ ಇಲ್ಲ. BP ಹರೀಶ್ ಅವರು ಯಾವುದೇ ದಾಖಲೆ ಇಲ್ಲದಾಗಿ ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಆರೋಪ ಮಾಡೋದು ಸರಿಯಲ್ಲ. ಒಬ್ಬ ಶಾಸಕರಾದವರು ಕನಿಷ್ಠ ಜ್ಞಾನ ಇರಬೇಕಾಗಿತ್ತು ಅವರಿಗೆ. ಅದು ಸರ್ಕಾರದ ಆಸ್ತಿ, ಅದನ್ನು ನಾವು ಯಾರು ಅಕ್ರಮವಾಗಿ ಸಾಗಿಸಲು ಬರುವುದಿಲ್ಲ. ಅಲ್ಲಿ ಹಾಕಿರ್ತಕ್ಕಂಥದ್ದನ್ನ ಅಕ್ರಮವಾಗಿ ಸಾಗಿಸಕ್ಕೆ ಬರಲ್ಲ. ಅದನ್ನು ಸರ್ಕಾರ ಹರಾಜು ಪ್ರಕ್ರಿಯೆ ಮಾಡ್ತದೆ. ಅದನ್ನು ಸರ್ಕಾರದಿಂದನೇ ಮಾರಾಟಕ್ಕೆ ಒಂದು ಟೆಂಡರ್ ಕರೆದು ಅದನ್ನು ಮಾಡೋಂಥ ವ್ಯವಸ್ಥೆ ಇರ್ತದೆ. ಆಮೇಲೆ ಸರ್ಕಾರದ ಕಾಮಗಾರಿಗಳು, ಅದಕ್ಕೆ ಇಲಾಖೆ ಅನುಮತಿ ತಗೊಂಡು ಅದನ್ನು ಕೊಡ್ತಕ್ಕಂಥದ್ದು ಒಂದು ಸಿಸ್ಟಮ್ ಇದೆ. ಸಚಿವರಾದ SS ಮಲ್ಲಿಕಾರ್ಜುನ್ ಸಾಹೇಬರು ಅಧಿಕಾರ ಇದ್ರೂ ಯಾವುದೇ ಒಂದು ಹಸ್ತಕ್ಷೇಪ ಮಾಡಿಲ್ಲ. ಆ ವಿಚಾರದಲ್ಲಿ ಯಾರ ಮೇಲೂ ಪ್ರಭಾವ ಬೀರಿಲ್ಲ. ಹಾಗಾಗಿ ಆ ಮಣ್ಣು ಅಲ್ಲೇ ಇತ್ತು. ಅವ್ರಿಗೆ ಸಚಿವರಾದ್ರೂ ಯಾವ ಕಾರಣಕ್ಕೂ ಯಾವುದೋ ಒಂದು ಅಧಿಕಾರಿ ಮೇಲೆ ಹೇಳಿ ನಾವು ಅಲ್ಲಿ ಇದು ಮಾಡ್ತೀವಿ, ಅಲ್ಲಿ ಮರಳು ಗಣಿಗಾರಿಕೆ ಅದು ಇದು ಅಂತಂದು ಯಾರೊಬ್ಬರೂ ಅಲ್ಲಿ ಹೇರಿಲ್ಲ. ಅಲ್ಲಿ ನೀರಿನ ಹರಿವು ಕಮ್ಮಿ ಇದ್ದಿದ್ದಕ್ಕೆ ನೀರಿನ ಅರಿವಿಗೋಸ್ಕರ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಪರ್ಮಿಷನ್ ಲೆಟರ್ ತಗೊಂಡು, ಪರ್ಮಿಷನ್ ಲೆಟರ್ ಬಂದ್ಬಿಟ್ಟು ಇಲ್ಲಿದೆ ವಿತ್ ಡಾಕ್ಯುಮೆಂಟ್. ಪರ್ಮಿಷನ್ ಲೆಟರ್ ಇದೆ ಇಲ್ಲಿ. ನಮಗೆಲ್ಲ ಮಾಧ್ಯಮ ಸ್ನೇಹಿತರಿಗೆ